ನೋಡಿ ಮನೇಲಿ ಜೋಳದ ಹಿಟ್ಟಾಯಿತು, ಜೋಳ ಬೀಸ್ಕೊಂಡು ಬಾ ಅಂತ ಕಳಿಸೋರು. ಅದಕ್ಕೇನೀಗ ಅಂತ ಕೇಳ್ತೀರಾ? ಈಗ ಜೋಳ ಬೀಸಿದ ಮೇಲೆ ಅದು ನನ್ನ ಮನೆ ಒಯ್ಯಬೇಕು ಅಂತಂದರೆ ಈ ಬೈಕ್ ಮೇಲೆ ಇಟ್ಕೊಂಡು ಹೋಗಬೇಕು. ಆಯ್ತಪ್ಪ, ಅದಕ್ಕೇನಾಯಿತು ಅಂತ ಕೇಳ್ತೀರಾ? ತುಂಬ ಸಿಂಪಲ್ ಇದೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂತು. ಏನಪ್ಪ ಅಂತಂದರೆ, ಡೈಲಿ ಇಲ್ಲಿಂದ 10 ರೂಪಾಯಿ ಚಾರ್ಜ್ ಮಾಡ್ತೀವಿ ರಾಮ ಮಂದಿರಕ್ಕೆ, ಆದರೆ ಇವತ್ತಿನಿಂದ 15 ರೂಪಾಯಿ ಅಂತೆ. ಯಾಕ್ರಪ್ಪ ಹಿಂಗ್ಯಾಕೆ ಮಾಡ್ತೀರಾ ಅಂತ ಕೇಳಿದ್ರೆ ಹೇಳ್ತಾರೆ, ಸರ್ ನಾವೇನು ಮಾಡೋದು, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ, ಹಾಗಾಗಿ ನಮಗೆ ಗ್ಯಾಸ್ ತುಂಬ ಕಾಸ್ಟ್ಲಿ ಸಿಗ್ತಾ ಇದೆ, ಅದಕ್ಕೆ ನಾವು 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಹೇಳಗತ್ತಾರೆ. ಅವರಿಬ್ಬರು ಇರಾನ್ ಮತ್ತು ಇಸ್ರೇಲ್ ಕಿತ್ತಾಡೋದು ಹೆಂಗರೇ ಆಗಲಿ, ನಮಗಿಲ್ಲಿ ಕಷ್ಟ ಆಗತ್ತವ, ನಮಗಿಲ್ಲಿ ಜಾಸ್ತಿ ರೊಕ್ಕ ಖರ್ಚು ಆಗತ್ತವ, ಆದಷ್ಟು ಬೇಗ ಅವರಿಬ್ಬರು ಯುದ್ಧವನ್ನು ನಿಲ್ಲಿಸಬೇಕು ಅಂಥೇಳಿ ನಾವು ಮನವಿ ಮಾಡ್ಕೊಳಗತ್ತೀವಿ. ಗಾಯ್ಸ್, ಬಸ್ಸಲ್ಲಿ ಕಂಟಿನ್ಯೂ ಕೂತು ಸಾಕಾಗುತ್ತೆ. ಅದಕ್ಕೆ ಕಾಳಿಗೆ ಬಂತಪ್ಪ ಅಂದರೆ ಸ್ವಲ್ಪ ತಳಗಿಳಿದು ಈ ರೀತಿ ವಾಕಿಂಗ್ ಮಾಡ್ತಾ ಇರ್ತೀನಿ. ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಜನ ಏನು ಚಿಂಚೋಳಿ ಹೋಗೋರು ಇರ್ತಾರಲ್ಲ, ಎಲ್ಲ ಶಿಕ್ಷಕರು ಮತ್ತು ಬೇರೆ ಡಿಪಾರ್ಟ್ಮೆಂಟ್ದವರೆಲ್ಲ ಈ ಒಂದು ಕಾಳಿಗೆ ನಮಗೆ ಒಂದು ಶಾರ್ಟ್ ಬ್ರೇಕ್ ಇದ್ದಂಗೆ. ಬರೀ ನಮಗಷ್ಟೇ ಅಲ್ಲ, ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಇಲ್ಲಿ ನೋಡಿರಿ, ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಕೂಡ ಸ್ವಲ್ಪ ನೀರು, ಚಹಾ, ಪಾನಿ, ಮಜ್ಜಿಗೆ ಏನೇನು ಬೇಕು ಕುಡಿದು ರಿಲ್ಯಾಕ್ಸ್ ಆಗ್ತಾರೆ. ನಮ್ಮ ಬಸ್ ಇಲ್ಲಿ ವೇಟ್ ಮಾಡ್ತಾ ಇದೆ. ಹೊಸ ಬಸ್ ಸ್ಟ್ಯಾಂಡ್ ಇದು ಕಾಳಗಿಯಲ್ಲಿ. ಹಳೆಯ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ, ಇದು ಹೊಸ ಬಸ್ ಸ್ಟ್ಯಾಂಡು. ಹೊಸ ತಾಲೂಕು ಆದಮೇಲೆ ಇದೊಂದು ಹೊಸ ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ದಾರೆ. ಪ್ರಭಾಕರ್ ಸರ್ ಇವರು ಮ್ಯಾಥ್ಸ್ ಹೊಲಿಸ್ಕೊಡ್ರ ಡ್ಯೂಟಿ ಅದ ಅವ್ರದ್ದು. ಇವರು ನಾವು ಡ್ಯೂಟಿ ಮುಗಿಸ್ಕೊಂಡು ನಗಿಸ್ಕೊಂಡು ನಡ್ಕೊತ ಹೊಂಟೀವಿ. 2 ವರ್ಷ ಆಯಿತು, ಇನ್ನೂ ನನ್ನ ಹೆಸರು ಗೊತ್ತಿಲ್ಲ ಅವ್ರಿಗೆ. ನನ್ನ ಹೆಸರಿಂದ ಹೇಳಿ. ವಿಶ್ವರಾಜ್ ಸರ್ ಅಲ್ಲ, ವಿಶ್ವನಾಥ್. ಹಾಂ ಕಿಲೋಡ್ರಿ, ಅದು ಫಸ್ಟ್ 2 ಆಕ್ಷನ್ ಅನ್ಬಿಡ್ತಾರೆ ಎಲ್ಲರೂ, ವಿಶ್ವ ಅಂತ ಅಷ್ಟೇ ಅನ್ಬಿಡ್ತಾರೆ. ಅದನ್ನೂ ತರ ಗಾಯ್ಸ್, ಈಗ ತಾನೇ ಎಕ್ಸಾಮ್ ಮುಗಿಸ್ಕೊಂಡು ನಾವು ಎಕ್ಸಾಮ್ ಸೆಂಟ್ರಿಂದ ನಡ್ಕೊಂಡು ಹೊಂಟೀವಿ. ನಮ್ಮ ಸರ್ ಒಬ್ಬರು ಬೈಕ್ ತೊಗೊಂಡೋಗಾರೆ, ಅವ್ರು ಹೊಂಟಾರ. ಎದುರು ಬರ್ತೀನಿ ಅಂತ ಹೇಳಿ 5 ನಿಮಿಷ ಆಯಿತು, ಇನ್ನೂ ಬರಲಿಲ್ಲ. ಇನ್ನೊಂದು 2 ನಿಮಿಷ ಆದ್ರೆ ನಾವೇ ಹೋಗಿ ಕೊಡ್ಲಿಗಟ್ಟಿಗೆ ತಲುಪ್ತೀವಿ. ನೋಡೋಣ ಅಷ್ಟೊತ್ತಿಗೆ ಸಿಗ್ತಾರೋ ಸಿಗಲ್ವೋ. ಹಾಂ, ಬಿಸಿಲು ಭಯಂಕರ ಅದ ಅಂತ ನೋಡ್ರಿ. ಸರ್ ಹೊಲಿಸ್ಕೊಡ್ಕದ ಡ್ಯೂಟಿ ಮ್ಯಾಥ್ಸ್. ರೈಟ್ ಗಾಯ್ಸ್, ಇವರೇ ನೋಡ್ರಿ ಎಲ್ಲ ಲಿಂಕ್ ಸರ್. ಈಗ ಬಂದು ಹೋಟೆಲ್ನಾಗ ಕೂತೀವಿ. ಎಲ್ಲ ಲಿಂಕ್ ಸರ್, ಒಂದು ಕ್ವಶನ್ ರೀ. ಹೌದು ಸರ್, ನನ್ನ ಹೆಸರಿಂದ ಹೇಳ್ರಿ. ನಿಮ್ಮ ಹೆಸರು? ಹಾಂ, ಏನು ವಿಶ್ವಸಾಗರ್. ಇವ್ರು ವಿಶ್ವಸಾಗರ್ ಅಂತಾರೆ, ಇವ್ರು ಪ್ರಭಾಕರ್ ಸರ್, ಇವ್ರು ವಿಶ್ವನಾಥ್. ಈಗ ಬಂತು ನೋಡ್ರಿ ಸರ್. ಇಷ್ಟತನ ಹೆಸರು ಗೊತ್ತಿದ್ದಿಲ್ಲ ಇಬ್ಬರಿಗೆ. ಅವ್ರು ಸಾಗರ್ ಅಂದಾಗ ಸಾಗರ್ ಅಂತೀವಿ, ಹೌದಲ್ಲ? ಇವ್ರು ಎಲ್ಲ ಲಿಂಕ್ ಸರ್ ಸ್ಮಾರ್ಟ್ ಬಾಯ್, ಇವರು ಹ್ಯಾಂಡ್ಸಮ್ ಬಾಯ್. ಕಲ್ಲಂಗಡಿ ಹೆಂಗೆ ಕಿಲೋ ರೀ? ಹಾಂ, 25 ರೀ. ಎಷ್ಟು ಆಗ್ತದೆ ರೀ? ಇಲ್ಲಿ ನೋಡ್ರಿ, ಬಿಸ್ಲಾಗ ಕೂತ್ ಪಾಪ ಆತ ಏನಂತಾರೆ, ಹಣ್ಣುಗಳು ಮಾರ್ಲಾಗತ್ತಾರ ಇವರು. ಕೊಡು, ಏನಕ್ಕೆ ಏಟ್ ಗಳಿಸ್ತೀರಿ? ಇಲ್ಲ, ದಿನ ಒಂದು 500-600 ರೂಪಾಯಿ ಗಳಿಸ್ತೀರಿ. ಬಿಸಿಲಾಗ ಹೈರಾಣ ಆಗ್ತೀರಿ. ನೋಡ್ರಿ, ಇಲ್ಲೋ ಕಲ್ಲಂಗಡಿ ಮಾರ್ಲಾಗತ್ತಾರ. ಇವು 50 ರೂಪಾಯಿ ಒಂದು ಕಲ್ಲಂಗಡಿ ಅಂತ. 2 ಕಲ್ಲಂಗಡಿ ತೊಗೊಂಡು ಒಂದು 70 ರೂಪಾಯಿ, ಒಂದು 50 ರೂಪಾಯಿ. ಹೀಗೆ ಒಮ್ಮೊಮ್ಮ ಜಾಕ್ಪಾಟ್ ಹೊಡೆಯುತ್ತೆ, ಒಮ್ಮೊಮ್ಮ ಲಾಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವನಿಲ್ಲಿ ಸರ್ಕಲಲ್ಲಿ ನಿಂತಿದ್ದ, ಈಗ ನೋಡಿದೆ ಅವನಿಗೆ. ಇರಲಿ, ಯಾವುದಕ್ಕೂ ಇರಲಿ ಅಂತೇಳಿ ಅವನ ಹತ್ರನೂ ಒಂದು ಖರೀದಿ ಮಾಡಿದೆ 50 ರೂಪಾಯಿಗೊಂದು. ಗಾಯ್ಸ್, ಇದು ನೋಡ್ರಿ ನಮ್ಮ ಗುಲ್ಬರ್ಗದ MSK ಮಿಲ್ಲ. ಇಲ್ಲಿ ಎಲ್ಲ ರೀತಿ ತರಕಾರಿ ಸಿಗ್ತಾವ. ನಮ್ಗೆ ಬೇಕಾಗಿರೋಂಥ ತರಕಾರಿ ನಾವು ಇಲ್ಲಿಂದನೇ ಹೋಗ್ತೀವಿ. ರಾತ್ರಿ ಸುಮಾರು ಒಂದು 7-7:30 ಆಗ್ತಾಯಿದೆ ಸಮಯ, ಆದರೂ ಕೂಡ ಇನ್ನೂ ಮಾರ್ಕೆಟು ಓಪನ್ನೇ ಅದ. 8 ತನಕ ಎಲ್ಲ ರೀತಿ ವ್ಯವಹಾರ ನಡೀತಾವೆ ಇಲ್ಲಿ, ತರಕಾರಿ ತೊಗೊಳ್ಳೋದು, ಮಾರಾಟ ಮಾಡೋದು. ಮತ್ತು ನಿಮ್ಗೇನಾದರೂ ಸಸ್ತಾ ಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿ ಲಾಸ್ಟ್ ಹೋಗ್ಬೇಕು, ಆ ಸೈಡ್ ಹೋದರೆ ಎಲ್ಲ ರೈತರು ಇರ್ತಾರೆ. ಅಂದರೆ ಹೊಲದಿಂದ ಡೈರೆಕ್ಟಾಗಿ ತೊಗೊಂಡು ಬಂದಿರ್ತಾರೆ. ಆ ರೈತರು ಏನು ಮಾಡ್ತಾರೆ ಅಂತಂದರೆ ತುಂಬ ಕಡಿಮೆ ರೇಟಿಗೆ ಕೊಡ್ತಾರೆ. ನೋಡಿ, ಮನೇಲಿ ಜೋಳದ ಹಿಟ್ಟಾಯಿತು, ಜೋಳ ಬೀಸ್ಕೊಂಡು ಬಾ ಅಂತ ಕಳಿಸೋರು. ಅದಕ್ಕೇನೀಗ ಅಂತ ಕೇಳ್ತೀರಾ? ಈಗ ಜೋಳ ಬೀಸಿದ ಮೇಲೆ ಅದು ನನ್ನ ಮನೆ ಒಯ್ಯಬೇಕು ಅಂತಂದರೆ ಈ ಬೈಕ್ ಮೇಲೆ ಇಟ್ಕೊಂಡು ಹೋಗಬೇಕು.
ಆಯ್ತಪ್ಪ ಅದಕ್ಕೇನಾಯಿತು ಅಂತ ಕೇಳ್ತೀರಾ, ತುಂಬ ಸಿಂಪಲ್ ಇದೆ. ಆ ಜೋಳದ ಹಿಟ್ಟಿಲ್ಲಿ ಇಡಬೇಕು, ಇಲ್ಲೆಲ್ಲ ಹಿಟ್ಟು ಹತ್ತಬೇಕು, ಗಾಡಿ ಗಲೀಜಾಗಬೇಕು. ಮತ್ತೆ ಇದನ್ನೇನು ಮಾಡಬೇಕು, ಕ್ಲೀನ್ ಮಾಡೋಕ್ಕೆ ಮತ್ತೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ಬೇಕು. ಗುಡಿಗೊಬ್ಬ ಪೂಜಾರಿ ಇದ್ದಾಗೆ ಮನೆಗೊಬ್ಬ ಕಲ್ಲಂಗಡಿ ಕಟ್ ಮಾಡೋನು ಇರಬೇಕಂತೆ. ಹಾಗೆ ನಮ್ಮ ಮನೆಯಲ್ಲಿ ನಾನು ಕಲ್ಲಂಗಡಿ ಕಟ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾರೇ ತೊಗೊಂಡು ಬರಲಿ ಕಲ್ಲಂಗಡಿನ, ಅದನ್ನು ಕಟ್ ಮಾಡುವಂತಹ ಚಾನ್ಸನ್ನು ನನಗೆ ಕೊಡ್ತಾರೆ, ಬೇರೆ ಯಾರೂ ಕಟ್ ಮಾಡಲ್ಲ. ಯಾಕೆ ಹೀಗೆ ಅಂತ ಕೇಳಿದ್ರೆ, ನೀನೇ ತುಂಬ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ತೀಯ ಅಂತ ಹೇಳ್ತಾರೆ. ಹಾಗಾಗಿ ಕಲ್ಲಂಗಡಿ ಕಟ್ ಮಾಡೋದು ಯಾವಾಗಲೂ ನಮ್ಮ ಕೆಲಸನೇ. ಒಂದೇನಪ್ಪ ಅಂತಂದರೆ, ಇವತ್ತು ತಂದಿರೋ ಕಲ್ಲಂಗಡಿ ಅಷ್ಟೊಂದು ಸರಿಯಾಗಿಲ್ಲ, ಸ್ವಲ್ಪ ಲಾಲಿಲ್ಲ, ಮತ್ತು ಟೇಸ್ಟು ಕೂಡ ಸ್ವಲ್ಪ ಯಾಕೋ ಸರಿಗೆ ಅನ್ನಿಸ್ಲಿಲ್ಲ. ಅದೇನೇ ಇರಲಿ, ಮತ್ತು ಈ ಕಲ್ಲಂಗಡಿ ಕಟ್ ಮಾಡೋಕ್ಕೆ ಚಾಕು ಬಳಸ್ತೀವಲ್ಲ, ಅದು ತುಂಬ ಚಿಕ್ಕದಿದೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದರೆ ಕಲ್ಲಂಗಡಿ ಕಟ್ ಮಾಡೋಕ್ಕೆ ಒಂಥರ ಮಜಾ ಬರ್ತಿತ್ತು. ಇರಲಿ, ಪಾಲಿಗೆ ಬಂದ ಪಂಚಾಮೃತ ಅಂತ ಇದ್ದಿದ್ರೊಳಗೆ ಕರೆಕ್ಟಾಗಿ ಕಲ್ಲಂಗಡಿ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಬೇಸಿಗೆ ಹೋಗೋವರೆಗೂ ಹೀಗೇ ಕಲ್ಲಂಗಡಿ ತರೋದೇ, ಕಟ್ ಮಾಡೋದೇ, ತಿನ್ನೋದೇ ಈ ವಿಡಿಯೋದಲ್ಲಿ ಆಗ್ತಾ ಇರೋದೆ. ನೀವು ಕೂಡ ಈ ಒಂದು ಬೇಸಿಗೆಯಲ್ಲಿ ಇಂಥ ಕಲ್ಲಂಗಡಿ ಹಣ್ಣು, ಆ್ಯಪಲ್ ಜ್ಯೂಸು ಇದನ್ನೆಲ್ಲ ಕುಡಿದು ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ನೀವು ಮಾಡೋ ಸಬ್ಸ್ಕ್ರೈಬು ನಮಗೆ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಖುಷಿ ಕೊಡುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್.